ನಮಸ್ಕಾರ. ನಮ್ಮ PS ಶಿಕ್ಷಣ ಸಂಸ್ಥೆ ಸಿಂದಗಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಮುಂಚೂಣಿ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಈ ಒಂದು ನಮ್ಮ ತಂದೆಯವರಾದ ಶ್ರೀ BP ಕರ್ಜಗಿ ಇವರ ಒಂದು ಸಾರಥ್ಯದಲ್ಲಿ ಶುರುವಾದಂತ ಈ ಸಂಸ್ಥೆ ಕೇವಲ ಒಂದು 50 ವಿದ್ಯಾರ್ಥಿಗಳಿಂದ ಶುರುವಾದಂತ ಇದು PUC ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಈ ವಿಭಾಗಗಳಲ್ಲಿ ನಮ್ಮ ಕಾಲೇಜು ಶುರುವಾಯಿತು. ಅವಾಗ ಕೇವಲ ಒಂದು 50 ವಿದ್ಯಾರ್ಥಿಗಳಿಂದ ಶುರುವಾದಂತ ಕಾಲೇಜ್ ಈಗ ಸುಮಾರು 1,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಮೊದಲು ಪದವಿ ಪೂರ್ವ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಈ ವಿಭಾಗಗಳಲ್ಲಿ ಶುರುವಾದಂತಹ ನಮ್ಮ ಕಾಲೇಜು ಈಗ ಮಹಿಳಾ ಪದವಿ ಕಾಲೇಜ್ ಕೂಡ ನಮ್ಮಲ್ಲಿ ಶುರುವಾಗಿದೆ. ಈ ಮಹಿಳಾ ಡಿಗ್ರಿ ಕಾಲೇಜಿನಲ್ಲಿ ಅಂದಾಜು 400ರಿಂದ 500 ವಿದ್ಯಾರ್ಥಿನಿಯರು ಈಗ ನಮ್ಮಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಇದರ ಜೊತೆನೆ ನಮ್ಮ ಇನ್ನೊಂದು ಕ್ಯಾಂಪಸ್ ನಲ್ಲಿ LKG ಇಂದ ಹಿಡಿದುಕೊಂಡು ಹೈಸ್ಕೂಲ್ ವರೆಗೆ ಸುಮಾರು 300ರಿಂದ 400 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸುಸಜ್ಜಿತವಾದಂತಹ ಒಂದು ಕ್ಯಾಂಪಸ್ ನಿರ್ಮಾಣವಾಗಿದೆ. ಇವತ್ತು ವಿದ್ಯಾರ್ಥಿನಿಯರಿಗೋಸ್ಕರ, ಯಾಕಂದ್ರೆ ನಮ್ಮಲ್ಲಿ ಕಾಲೇಜ್ಗೆ ಬರುವಂತವರು ಆಲ್ಮೋಸ್ಟ್ ಅಕ್ಕಪಕ್ಕದ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳೇ ಜಾಸ್ತಿ. ಹೀಗಾಗಿ ವಿದ್ಯಾರ್ಥಿನಿಯರ ಒಂದು ಅನುಕೂಲಕ್ಕಾಗಿ ನಾವು ಸುಸಜ್ಜಿತವಾದಂತಹ ಒಂದು ಹಾಸ್ಟೆಲ್ ಕೂಡ ನಿರ್ಮಾಣವಾಗಿದೆ. ಸುಮಾರು 100 ವಿದ್ಯಾರ್ಥಿನಿಗಳು ಅಲ್ಲಿ ವಸತಿ ಹಾಗೂ ಅವರ ಒಂದು ಊಟಕ್ಕಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅತ್ಯಂತ ಸುಸಜ್ಜಿತವಾದಂತ ಹಾಸ್ಟೆಲ್ ಇದೆ ನಮ್ಮಲ್ಲಿ. ಇದ್ರ ಜೊತೆಯಲ್ಲಿ ಒಳ್ಳೆ ಆಟದ ಮೈದಾನ ಹಾಗೂ ನಮ್ಮ ಲ್ಯಾಬೋರೇಟರೀಸ್ ಏನು ವಿಜ್ಞಾನ ವಿಭಾಗಕ್ಕೆ ಸೈನ್ಸ್ಗೆ ಏನ್ ಬೇಕಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ ಇರಬಹುದು, ಬಯಾಲಜಿ ಇರಬಹುದು, ಉತ್ತಮವಾದಂತ ಒಂದು ಲ್ಯಾಬೋರೇಟರಿಯನ್ನು ನಾವು ಇಲ್ಲಿ ನಮ್ಮಲ್ಲಿ ಇದೆ. ಅದರ ಜೊತೆ ನುರಿತ ಅಧ್ಯಾಪಕರು ಕೂಡ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜ್ ಶುರುವಾದಾಗ ನೋ ಹಾಲಿಡೇ ಕಾಲೇಜ್ ಅಂತ, ಅಂದ್ರೆ ವೆಕೇಶನ್ ಲೆಸ್ ಕಾಲೇಜ್ ಆ ಥರ ಒಂದು ಕನ್ಸೆಪ್ಟ್ ಶುರು ಮಾಡಿದ್ರು. ಈ ಒಂದು ರಜಾ ದಿನಗಳಲ್ಲಿ ಸಂಡೇ ಕೂಡ ವಿಶೇಷ ಪರಿಣಿತಿ ಹೊಂದಿರತಕ್ಕಂಥ ಟೀಚರ್ಸ್ ಅವರನ್ನು ಕರೆಸಿ ಇಲ್ಲಿ CET-ಗೋಸ್ಕರ ಎಸ್ಪೆಷಲಿ ಅವ್ರಿಗೆ ಕೋಚಿಂಗ್ ಕೊಡಲಾಗ್ತದೆ. ಸೊ ಹೀಗಾಗಿ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಈ ಮುಂಚಿನ ವಿದ್ಯಾರ್ಥಿಗಳು ಏನು ಪಾಸ್ ಔಟ್ ಆಗಿ ಹೋಗಿದ್ದಾರೆ, ಅವರ ಒಂದು ಫಲಿತಾಂಶ ನೋಡಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು 100ಕ್ಕೆ 100ರಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇದು ಒಂದು ನಮ್ಮ ಸಂತೋಷದ ವಿಷಯ. ಅವರು ನಮ್ಮ ಸಂಸ್ಥೆಯ ಒಂದು ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಶಿಕ್ಷಣದಿಂದ ಉನ್ನತಿಯ ಕಡೆಗೆ ಅಂತ ಏನೊಂದು ಧ್ಯೇಯವಾಕ್ಯ ಇಟ್ಕೊಂಡು ನಮ್ಮ ಸಂಸ್ಥೆ ಸಾಗ್ತಾ ಇದೆ. ನಮ್ಮ ಭಾರತ ದೇಶದ ಉನ್ನತ ಭವಿಷ್ಯದ ಉನ್ನತಿಗಾಗಿ ನಾವು ನಮ್ಮ ಸಂಸ್ಥೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ನೀಡುವಲ್ಲಿ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವೇನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, CET ಇರ್ಬೋದು, ಬೇರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಆ ಒಂದು ದಿಸೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಉನ್ನತವಾದ ಅಂಕಗಳನ್ನು ಗಳಿಸಿ ಈ ಸಿಂದಗಿ ತಾಲೂಕಿನಿಂದ ಈಗ ನಾವು ಬೇರೆ ಬೇರೆ ನೀವು ನೋಡ್ತೀರಿ, ಬೆಂಗಳೂರಿನಿಂದ ಇಷ್ಟು ರ್ಯಾಂಕ್ಸ್ ಬಂತು, ಇಷ್ಟು ಜನ ಮೆಡಿಕಲ್ ತೊಗೊಂಡ್ರು, ಇಷ್ಟು ಜನ IAS ಆದರು, IPS ಅದೆಲ್ಲ ನೋಡ್ತೀವಿ. ನಮ್ಮ ಒಂದು ಏನು ಕನಸಿದೆ ಅಂತಂದರೆ ನಮ್ಮ ಸಿಂದಗಿ ತಾಲೂಕಿನಿಂದ ನಮ್ಮ ಸಂಸ್ಥೆ ಅಡಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಅವರು ಒಬ್ಬ IAS ಆಫೀಸರ್ ಅಥವಾ IPS ಆಫೀಸರ್ ಅಥವಾ ಒಬ್ಬ ಒಳ್ಳೆಯ ಡಾಕ್ಟರ್, ಇಂಜಿನಿಯರ್ಸ್ ಆಗಲಿ ಅಂತಕ್ಕಂಥ ನಮ್ಮ ಒಂದು ಆಶೆ ಇದೆ. ಈ ನೀವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿರ್ಬೋದು, ಅವರೆಲ್ಲರೂ ಭಾಳಷ್ಟು ಒಂದು ರೂರಲ್ ಬ್ಯಾಕ್ಗ್ರೌಂಡ್, ಭಾಳಷ್ಟು ಕೆಳ ಸ್ತರದಿಂದ ಬಂದಂಥ ವ್ಯಕ್ತಿಗಳೇ ಆಗಿರ್ತಾರೆ. ಅವ್ರು ಮುಂದೆ ಉನ್ನತವಾದಂಥ ಸಾಧನೆ ಮಾಡ್ತಾರೆ. ಹೀಗಾಗಿ ನಮ್ಮ ಸಿಂದಗಿ ಉತ್ತರ ಕರ್ನಾಟಕದ ಹಿಂದುಳಿದ ಭಾಗಕ್ಕೆ ಸೇರಿದ್ರೂ ಕೂಡ ಸಾಕಷ್ಟು potential ಇದೆ. We have got so much potential in our students, even though they belong to the backward part or rural communities. So our aim is to bring out that potential within the students and manifest it so that they can become the leaders in this society to our country. So ಅದು ನಮ್ಮ ಒಂದು ಉದ್ದೇಶ ಇದೆ. ಸೊ ಈ ಉದ್ದೇಶದಲ್ಲಿ ನಾನು ವಿಶೇಷವಾಗಿ ಪಾಲಕರಲ್ಲಿ ಕೇಳ್ಕೊಳ್ಳೋದಂದ್ರೆ, ತಮ್ಮ ಮಕ್ಕಳನ್ನು ನೀವು ಸಂಸ್ಥೆಗೆ ಭೇಟಿಯಾಗ್ರಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ನೀವು ನಮ್ಮ ಜೊತೆ ಸಮಾಲೋಚನೆ ಮಾಡಿ, ನಮ್ಮ ಇಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರ ಜೊತೆ ಸಂವಾದ ಮಾಡಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿಯ ಒಂದು ಬೋಧನೆ ಮಟ್ಟ ಯಾವುದಿದೆ, ಕಲಿಕಾ ಮಟ್ಟ ಹೇಗಿದೆ, ಎಲ್ಲವೂ ತಮಗೆ ಗೊತ್ತಾಗುತ್ತೆ. ನಮ್ಮ ಸಂಸ್ಥೆ ಜೊತೆಗೆ ಕೂಡ ನಾವು ಏನದು ಈ ಒಂದು ಭಾರತ ದೇಶಕ್ಕೆ ಏನು ನಮ್ಮದೇ ಆದಂಥ ಒಂದು ಅಳಿಲು ಸೇವೆ ಅಂತ ಅಂದ್ಕೊಳ್ಬೋದು. ಸೊ ಆ ದಿಸೆಯಲ್ಲಿ ನಾವು ಮುಂದೋಡೇನು ಅಂತ ಹೇಳಿ ನಾನು ಆಸೆ ವ್ಯಕ್ತಪಡ್ತೇನೆ. ನಮ್ಮ ಈ ಒಂದು ಕಾಲೇಜಿನ ಸಾಕಷ್ಟು ಸಮಾರಂಭಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಸಾಹೇಬರು, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ನಮ್ಮ ಒಂದು ಕಾಲೇಜಿಗೆ, ಈ ಒಂದು ಕ್ಯಾಂಪಸ್ಗೆ ಭೇಟಿ ಕೊಟ್ಟಿದ್ದಾರೆ ಸಾಕಷ್ಟು ಸಮಾರಂಭಗಳಲ್ಲಿ, ಹಾಗೂ ಅವರು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಅವರ ಒಂದು ಮಾರ್ಗದರ್ಶನಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಮಸ್ಕಾರ.